ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡಿದಾಗ ಕಾಲಪುರುಷ ಕುಂಡಲಿಯ 12 ರಾಶಿಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತವೆ. ಇದೇ ವರ್ಷ ಅಂದರೆ 2024 ಮೇ 1ನೇ ತಾರೀಕು ಸರಿಸುಮಾರು ಮಧ್ಯಾಹ್ನ 12:15 ಗಂಟೆಗೆ ದೇವಗುರು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆಯಾ ಪ್ರದೇಶಗಳಿಗೆ ತಕ್ಕಂತೆ ಸಮಯದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗಬಹುದು. ಈ ವೃಷಭ ರಾಶಿಯಲ್ಲಿ 1 ವರ್ಷಗಳ ಕಾಲ ಇರ್ತಾನೆ ದೇವಗುರು. ಈ ವೃಷಭ ರಾಶಿಯಲ್ಲಿ ಕೂತ ದೇವಗುರು ಈ 1 ವರ್ಷದಲ್ಲಿ 12 ರಾಶಿಗಳ ಮೇಲೆ ಏನು ಪ್ರಭಾವವನ್ನು ಬೀರ್ತಾನೆ ಅನ್ನೋದನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಮಂದಾರ ಮಹರ್ಷಿ, ವೈಜ್ಞಾನಿಕ ಜ್ಯೋತಿಷ್ಯ, ವಾಸ್ತು ಹಾಗೂ ಅಂಕಗಣಿತ ತಜ್ಞೆ. ಮಿಥುನ ರಾಶಿಗೆ ಗುರು 12ನೇ ಮನೆಗೆ ಬರೋದ್ರಿಂದ ಗುರುಬಲ ಖಂಡಿತ ಇರೋದಿಲ್ಲ. ಅದರಿಂದ ವೃತ್ತಿಯಲ್ಲಿ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ. ಮಾನಸಿಕ ನೆಮ್ಮದಿಗೆ ಭಂಗ ಉಂಟಾಗುತ್ತೆ. ಒಂದು ರೀತಿ ಮನಸ್ಸಿನಲ್ಲಿ ಭಯ ತುಂಬಿಕೊಂಡಿರುತ್ತೆ. ಉದ್ವಿಗ್ನತೆ ಕಾಡ್ತಾ ಇರುತ್ತೆ. ವ್ಯಾಜ್ಯಗಳು ಉದ್ಭವ ಆಗೋ ಸಂಭವ ಇದೆ. ಪ್ರಯಾಣದ ಸಂಭವ ಕೂಡ ಇದೆ. ಕುಟುಂಬದಿಂದ ಪ್ರತ್ಯೇಕವಾಗಿ ಇರಬೇಕು ಅನ್ನೋ ಮನಸ್ಸು ಹೆಚ್ಚಾಗತ್ತೆ. ಅನಗತ್ಯವಾದ ಖರ್ಚುಗಳು ಬರ್ತಾ ಇರುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಯೂ ಕೂಡ ಕಂಡುಬರುತ್ತೆ. ದೇಹದಲ್ಲಿ ಒಂದು ರೀತಿ ನಿಶ್ಶಕ್ತಿ ಉಂಟಾಗತ್ತೆ. ಜೊತೆಗೆ ಆಸ್ತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಕಾನೂನು ವಿವಾದಗಳು ಉಂಟಾಗಬಹುದು. ಕುಟುಂಬದ ನೆಮ್ಮದಿ ಹಾಳಾಗುತ್ತೆ. ಸಾಲಗಳು ಹೆಚ್ಚಾಗಬಹುದು. ಕೈಗೊಂಡ ಕಾರ್ಯಗಳು ಫಲಕಾರಿಯಾಗೋದಿಲ್ಲ. ಪ್ರಯಾಣದಲ್ಲಿ ಅಪಘಾತಗಳು ಆಗುವ ಸಂಭವ ಹೆಚ್ಚು ಇದೆ. ಗುರು ಮಿಥುನ ರಾಶಿಯವರಿಗೆ ಲೋಹಪಾದದಲ್ಲಿ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟಗಳನ್ನು ಅಂದರೆ ಸಮಸ್ಯೆಗಳನ್ನು ಖಂಡಿತವಾಗಿ ಎದುರಿಸಬೇಕಾಗಿ ಬರುತ್ತೆ. ಹಾಗಂತ ನೀವು ಗಾಬರಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. 10ನೇ ಮನೆಯಲ್ಲಿರೋ ರಾಹು ಸ್ವಲ್ಪ ಮಟ್ಟಿಗೆ ಅನುಕೂಲನ ಮಾಡಿಕೊಡ್ತಾ ಇರ್ತಾನೆ. ನೀವು ನನ್ನ ಯುಗಾದಿ ವರ್ಷ ಭವಿಷ್ಯ ಪಾರ್ಟ್ 1 ಖಂಡಿತವಾಗಿ ಮಿಸ್ ಮಾಡದೆ ನೋಡಿ. ಇನ್ನು ಮಿಥುನ ರಾಶಿಯವರಿಗೆ ನಾನು ಕೆಲವು ಪರಿಹಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇ ರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾಂ ಹರತು ಮೇ ಗುರುಹು. ಈ ಪೀಡಾ ಪರಿಹಾರ ಮಂತ್ರವನ್ನು ಅಂದರೆ ಈ ಗುರು ಪೀಡಾ ಪರಿಹಾರ ಮಂತ್ರವನ್ನು ದಿನಕ್ಕೆ 3 ಬಾರಿ ಪಠಣ ಮಾಡ್ತಾ ಇದ್ದರೆ ಮಿಥುನ ರಾಶಿಯವರಿಗೆ ಕಷ್ಟಗಳು ಸ್ವಲ್ಪ ಕಡಿಮೆಯಾಗುವ ಸಾಧ್ಯತೆಗಳು ಇದೆ. ಮಿಥುನ ರಾಶಿಯವರಿಗೆ ನನ್ನದೊಂದು ರಿಕ್ವೆಸ್ಟ್. ನನ್ನ ಭವಿಷ್ಯ ಪಾರ್ಟ್ 2 ವಿಡಿಯೋವನ್ನು ಖಂಡಿತವಾಗಿ ಮಿಸ್ ಮಾಡದೆ ನೋಡಿ. ನಿಮಗೆ ಮಾನಸಿಕವಾಗಿ ಹೇಗೆ ಧೈರ್ಯ ತಗೋಬೇಕು ಅನ್ನೋದನ್ನು ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಖಂಡಿತವಾಗಿ ಮಿಸ್ ಮಾಡದೆ ನೋಡಿ. ಕಟಕ ರಾಶಿಯವರಿಗೆ ಗುರು 11ನೇ ಮನೆಗೆ ಬರ್ತಾನೆ. ಅಂದರೆ ಒಳ್ಳೆಯ ಗುರುಬಲ ಇದೆ. ಹಾಗಾಗಿ ನಿಮಗೆ ನೌಕರಿಯಲ್ಲಿ ಖಂಡಿತವಾಗಿ ಬಡ್ತಿ ಸಿಗುತ್ತೆ. ಒಳ್ಳೆಯ ಅಭ್ಯುದಯ ಉಂಟಾಗುವ ಸಾಧ್ಯತೆ ಕೂಡ ಇದೆ. ಮನೆಯಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತೆ. ಮಕ್ಕಳ ನಿರೀಕ್ಷೆಯಲ್ಲಿ ಇರೋರಿಗೆ ಮಕ್ಕಳಾಗುವ ಸಾಧ್ಯತೆ ಇದೆ. ಒಳ್ಳೆಯ ಆರ್ಥಿಕ ಲಾಭ ಪ್ರಾಪ್ತಿಯಾಗತ್ತೆ.
ಈ ಹಿಂದೆ ಇದ್ದ ಆರೋಗ್ಯದ ಸಮಸ್ಯೆಗಳು ಖಂಡಿತವಾಗಿ ಗುಣಮುಖವಾಗಿ ಒಳ್ಳೆಯ ಆರೋಗ್ಯ ಕಂಡುಬರುತ್ತೆ. ಮತ್ತು ಕಟಕ ರಾಶಿಯವರಿಗೆ ಹೊಸ ಸ್ಥಾನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬಹುದು. ನಿಮ್ಮ ಇಷ್ಟಾರ್ಥಗಳು ಈಡೇರಲಿವೆ. ಸ್ನೇಹಿತರಿಂದ ಹಿರಿಯರಿಂದ ಅನುಕೂಲಗಳು ಕಂಡುಬರುತ್ತೆ. ಬರವಣಿಗೆಯಿಂದ ಲಾಭ ಕೂಡ ಬರಬಹುದು. ವಿದೇಶ ಪ್ರವಾಸ ಕೂಡ ಲಭಿಸಬಹುದು. ಒಟ್ಟಿನಲ್ಲಿ ಎಲ್ಲ ವಿಧದಲ್ಲೂ ಯಶಸ್ಸು ನಿಮ್ಮದಾಗಿರುತ್ತೆ. ಆದರೆ ಕಟಕ ರಾಶಿಯವರಿಗೆ ಗುರು ತಾಮ್ರಪಾದದಲ್ಲಿ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದರಿಂದ ನಿಮ್ಮ ಒಳ್ಳೆಯ ಫಲಗಳಲ್ಲಿ 50% ನೀವು ಪಡೆಯುವ ಸಾಧ್ಯತೆ ಇದೆ. ಹಾಗಂತ ಕೆಟ್ಟ ಫಲಗಳನ್ನು ಪಡೀತೀರಾ ಅನ್ನೋ ಅರ್ಥ ಖಂಡಿತ ಅಲ್ಲ. ಇನ್ನು ಕಟಕ ರಾಶಿಯವರಿಗೆ ನಾನು ಕೆಲವು ಪರಿಹಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹಿರಿಯ ಸಹೋದರ ಅಥವಾ ಸಹೋದರಿ ಅಥವಾ ಆ ಸ್ಥಾನಕ್ಕೆ ಸರಿಸಮನಾದವರು ಯಾರಾದರೂ ಒಬ್ಬರಿಗೆ ನಿಮ್ಮ ಖರ್ಚಿನಲ್ಲಿ ಗುರುವಾರದ ದಿನ ಊಟವನ್ನು ಕೊಡಿಸಿ. ಜೊತೆಗೆ ಓಂ ಅಂಗೀರಸಾಯ ವಿದ್ಮಹೆ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್ ಈ ಗುರು ಗಾಯತ್ರಿ ಮಂತ್ರವನ್ನು ಪ್ರತಿದಿನ 3 ಬಾರಿ ಪಠಣ ಮಾಡಿ. ಹೀಗೆ ಮಾಡೋದರಿಂದ ಇನ್ನೂ ಹೆಚ್ಚು ಒಳ್ಳೆಯ ಫಲಗಳನ್ನು ಪಡೆಯೋದಕ್ಕೆ ನಿಮಗೆ ಸಾಧ್ಯವಾಗತ್ತೆ. ಗುರು ನಿಮ್ಮ ರಾಶಿಗಳ ಮೇಲೆ ಬೀರುವ ಪ್ರಭಾವವನ್ನು ಕೇಳಿದ್ರಿ. ಇದರಲ್ಲಿ ಏನಾದರೂ ಪಾಸಿಟಿವ್ ಅಂಶ ಇದ್ದರೆ ಖಂಡಿತವಾಗಿ ಮನಸ್ಸಿಗೆ ತಗೊಳ್ಳಿ. ಏನಾದರೂ ನೆಗೆಟಿವ್ ಅಂಶಗಳು ಇದ್ದರೆ ಮನಸ್ಸಿಗೆ ತಗೊಂಡು ಯೋಚನೆ ಮಾಡಬೇಡಿ. ಇಲ್ಲಿ ನಾನು ಹೇಳಿರೋ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅಲ್ಪ ಸ್ವಲ್ಪ ಮಟ್ಟಿಗೆ ನಿಮಗೆ ಖಂಡಿತವಾಗಿ ರಿಲೀಫ್ ಸಿಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಿ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ತಕ್ಷಣದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಅಮೂಲ್ಯವಾದ ಕಾಮೆಂಟ್ಗಳನ್ನು ಕೊಡುವುದರ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ.